ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮಾತನಾಡಿದ್ದೇನು, ಏನ್ ಚರ್ಚೆ ಆಯಿತು, ಆ ಕುರಿತ ಇನ್ಸೈಡ್ ಮಾಹಿತಿ ಇದು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದೇನು, ಸಿಎಂ ಡಿಸಿಎಂ ಮಧ್ಯೆ ಗುಪ್ತು ಮಾತುಕತೆ, ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಿಎಂ ಡಿಸಿಎಂ. ಆಲ್ರೆಡಿ ಇಬ್ಬರಿಗೂ ಕ್ಲಾರಿಟಿ ಇದೆ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಬ್ರೇಕ್ಫಾಸ್ಟ್ ಬಳಿಕ ಕ್ಲೋಸ್ ಡೋರ್ ಮೀಟಿಂಗ್. ಯಾಕೆ ರಂಗನಾಥ್ ಅವರಿದ್ರು, ಡಿಕೆ ಸುರೇಶ್ ಅವರಿದ್ರು, ಬಟ್ ಅವ್ರನ್ನ ಹೊರತುಪಡಿಸಿ ಇಬ್ಬರು ಕೂಡ ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅಧಿಕಾರ ಬಿಟ್ಟು ಕೊಡುವ ಡೇಟ್ ಅನ್ನ ಹೇಳಿಬಿಟ್ರ ಸಿದ್ದರಾಮಯ್ಯನವರು, ಡೇಟ್ ಫಿಕ್ಸ್ ಮಾಡೇ ಬಿಡ್ತಾರಾ ಉಭಯ ನಾಯಕರು ಅನ್ನೋದು ಪ್ರಶ್ನೆ ಈ ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ. ಕೇರ್ ಬಿಟ್ಟು ಕೊಡುವ ಡೇಟ್ ಹೇಳೇ ಬಿಟ್ಟಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋದು ಕುತೂಹಲ. ಹೇಳಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರಾ ಸಿಎಂ ಸಿದ್ದರಾಮಯ್ಯ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಹಂಗಾದ್ರೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಮ್ಮತದ ನಿರ್ಧಾರಕ್ಕೆ ಇಬ್ಬರೂ ನಾಯಕರು ಬಂದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಮೋಸ್ಟ್ಲಿ ಒಂದು ಡೇಟ್ ಅನ್ನ ಆಲ್ರೆಡಿ ಡಿಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರಬಹುದು ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇದೆ. ಹಂಗಾಗಿ ಇಬ್ಬರೂ ನಾಯಕರು ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶಗಳನ್ನ ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಸಾರ್ತಿದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಕ್ಲಾರಿಟಿ ಇಲ್ಲ ಅಂದಿದ್ರೆ ಈ ಒಗ್ಗಟ್ಟು ಕಾಣಿಸ್ತಾ ಇರಲಿಲ್ಲ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳು ಕೂಡ ಆಗ್ತಾ ಇರಲಿಲ್ಲ. ಇಬ್ಬರೂ ನಾಯಕರು ಪಕ್ಷಕ್ಕೆ ಅನಿವಾರ್ಯ, ನೀವೇ ಕೂತ್ಕೊಂಡು ಬಗೆಹರಿಸಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟ ಬಳಿಕ ಒಂದಾಗ್ತಿದ್ದಾರೆ. ಬ್ರೇಕ್ಫಾಸ್ಟ್ ನೆಪದಲ್ಲಿ ಇಬ್ಬರೂ ಕೂಡ ಮುಖಾಮುಖಿಯಾಗಿ ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ಇಬ್ಬರಿಗೂ ಒಂದು ಕ್ಲಾರಿಟಿ ಬಂದಿದೆ. ಅಧಿಕಾರ ಹಸ್ತಾಂತರ ಯಾವಾಗ ಆಗಬೇಕು, ಯಾವ ದಿನಕ್ಕಾಗಬೇಕು, ಯಾವ ಮುಹೂರ್ತ, ಯಾವ ಗಳಿಗೆಗಾಗಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಹೈಕಮಾಂಡ್ ಹೇಳಿದ ತಕ್ಷಣ ಒಗ್ಗಟ್ಟಿಲ್ಲ, ಮನಸ್ಸೇ ಇಲ್ಲ ಅಂತ ಅಂದಿದ್ರೆ ಮೋಸ್ಟ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳು ಆಗ್ತಾ ಇರ್ಲಿಲ್ಲ ಅಂತ. ಇಬ್ಬರಿಗೂ ಗೊತ್ತಿದೆ ಅಧಿಕಾರ ಹಸ್ತಾಂತರ ಯಾವಾಗ, ಯಾವ ದಿನ, ಯಾವ ಮುಹೂರ್ತಕ್ಕಾಗಬೇಕು ಅಂತ. ಹಂಗಾಗಿ ಈ ಮೀಟಿಂಗ್ ಗಳು, ಈ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಒಂದು ಕ್ಯೂರಿಯಾಸಿಟಿ, ಸಿಎಂ ಸಿದ್ದರಾಮಯ್ಯನವರಿಗೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಬೇಕು, ಆ ನಂತರ ಅಧಿಕಾರ ಬಿಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನೋದಿತ್ತಲ್ಲ, ಅಲ್ಲಿ ತನಕ ಕಾಯ್ತಾರ ಡಿಕೆ ಶಿವಕುಮಾರ್ ಅವರು? ಅದಾದ ಬಳಿಕನೇ ಅಧಿಕಾರ ಹಸ್ತಾಂತರದ ನಿರೀಕ್ಷೆ ಮಾಡಬಹುದಾ, ಹೇಗೆ? ಶ್ರುತಿ, ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಏಕಾಏಕಿ ನೀವು ಕೆಳಗಿಳಿರಿ ಅಂತ ಹೇಳಿದ್ರೆ ಸಹಜವಾಗಿಯೇ ಅವರ ಕಣ್ಮುಂದೆ ಇರುವಂಥದ್ದು ಎರಡು ವಿಚಾರಗಳು. ಒಂದು, ದೇವರಾಜ್ ಅರಸು ಅವರ ಏನು ಅತಿ ಹೆಚ್ಚು ದಿನಗಳ ಕಾಲ, ಅತಿ ಹೆಚ್ಚು ವರ್ಷಗಳ ಕಾಲ ರಾಜ್ಯವನ್ನು ಆಳಿದ್ದಾರೆ, ಆ ಹಿಸ್ಟ್ರಿಯನ್ನು ನಾನು ಅಳಿಸ್ಬೇಕು ಅಂತ. ಇನ್ನೊಂದು ಎರಡನೇದು ಏನು ಅಂತ ಹೇಳಿದ್ರೆ ಈ ಬಡ್ಜೆಟ್ ಮಂಡನೆ ಮಾಡಿ ಅದೊಂದು ಹಿಸ್ಟ್ರಿ ಬರಿಬೇಕು ಅಂತ. ಈ ಎರಡೂ ವಿಚಾರಗಳು ಸಿದ್ದರಾಮಯ್ಯ ಅವರ ತಲೆಯಲ್ಲಿದ್ದಾವೆ. ಇದು ಸಿದ್ದರಾಮಯ್ಯ ಅವರ ಸುತ್ತಲೂ ಇರುವಂತಹ ಆ ಪಟಾಲಮಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಏಕಾಏಕಿ ನಾಯಕತ್ವ ಅಂತೂ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಬದಲಾವಣೆ ಮಾಡಿದ್ರೂ ಕೂಡ ನಮ್ಮ ಸಾಹೇಬರು ಇಂಥ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟೇ ಇರ್ತಾರೆ ಅಂತ. ಇಷ್ಟೊತ್ತಿಗೆ ಇದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪದೇ ಭೇಟಿ ಮಾಡಿದಾಗ ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ದಿನಾಂಕವನ್ನು ಹೇಳಿದರೆ ಈ ಎರಡೂ ಮಾತುಗಳನ್ನು ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಹೇಳಿರ್ಬೋದು. ಜೊತೆಗೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಗಮನಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಇದನ್ನು ತಂದಿರ್ಬೋದು. ಹೀಗಾಗಿ ಪದೇ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ ರಾತ್ರೋರಾತ್ರಿ ಅಂತೂ ನಾಯಕತ್ವ ಬದಲಾವಣೆ ಆಗೋದಕ್ಕೆ ಸಿದ್ದರಾಮಯ್ಯ ಅವರು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈ ಹಿಂದೆ ಒಂದು ರೀತಿ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದು ನಿಜವೇ ಆಗಿದ್ರೆ ಸಿದ್ದರಾಮಯ್ಯ ಈ ಎರಡೂ ಆಪ್ಷನನ್ನು ಕೂಡ ಇಟ್ಟಿರ್ತಾರೆ. ಒಂದು, ಜನವರಿವರೆಗೂ ನಾನು ಮುಂದುವರೆದಿದ್ದೆ, ಆದರೆ ದೇವರಾಜ ಅರಸು ಅವ್ರಿಗಿಂತಲೂ ಕೂಡ ಹೆಚ್ಚು ದಿನಗಳ ಕಾಲ ಆಡಳಿತ ಮಾಡಿದಂತಹ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಎರಡನೇದು,
ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಮಂಡನೆ ಆಗುವಂಥ ಒಂದು ಬಡ್ಜೆಟನ್ನು ಮಂಡನೆ ಮಾಡಿ ನಾನೇ ಸಾವಧಾನವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಇರುವಂಥ ಒಂದು ರೀತಿಯಲ್ಲಿ ಅಷ್ಟೊತ್ತಿಗೆ ಕಾರ್ಯಕರ್ತರಿಗೂ ಯಾವುದೇ ಗೊಂದಲಗಳು ಇಲ್ಲದೇ ಇರುವಂಥ ಗೊಂದಲಗಳನ್ನು ಬಗೆಹರಿಸಿ ಸಾವಧಾನವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿರ್ಬೋದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೊದಲು ನೀವು ಕೂತು ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನಮಗೆ ಆ ಮಾಹಿತಿಯನ್ನು ರವಾನೆ ಮಾಡಿ ಅಂತ ಹೇಳಿದರು. ಆ ಸಂದೇಶ ಬಂದ ಬಳಿಕ ನಾವು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಹಾವಭಾವಗಳನ್ನು ನೋಡಿದಾಗ ಬಹುತೇಕ ಇಬ್ಬರಿಗೂ ಒಂದು ಖಚಿತ ಮಾಹಿತಿ ಸಿಕ್ಕಂತೆ ಕಾಣಿಸ್ತಿದೆ. ಇವರು ಯಾವಾಗ ಬಿಟ್ಕೊಡ್ತಾರೆ, ನನಗೆ ಯಾವಾಗ ಸಿಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಆ ಕ್ಲಾರಿಟಿ ಇದೆ. ನಾನು ಯಾವಾಗ ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದೆ. ಹೀಗಾಗಿ ಪದೇ ಪದೇ ಭೇಟಿ ಆಗ್ತಾ ಇರುವಂಥದ್ದು, ಪದೇ ಪದೇ ಚರ್ಚೆ ಮಾಡ್ತಾ ಇರುವಂಥದ್ದು. ನಾವು ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಹಾವಭಾವಗಳನ್ನು ನೋಡೋಣ. ಅದೇ ರೀತಿ ಕಳೆದ ಒಂದು ವಾರಕ್ಕೂ ಹಿಂದೆ 1 ತಿಂಗಳು 1.5 ತಿಂಗಳಿಂದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಯಾವ್ಯಾವ ವೇದಿಕೆಗಳಲ್ಲಿ ಹೇಗೆ ಕಾಣಿಸ್ಕೊಂಡ್ರು ಅಂತ ನೋಡಿದಾಗ ಹಲವು ಕಾರ್ಯಕ್ರಮಗಳಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮುಖಾಮುಖಿ ಕಾಣಿಸ್ಕೊಳ್ಳೇ ಇಲ್ಲ. ಸಿದ್ದರಾಮಯ್ಯ ಹೋದಂತಹ ಕಾರ್ಯಕ್ರಮಗಳಿಗೆ ಡಿ ಕೆ ಶಿವಕುಮಾರ್ ಅವ್ರು ಗೈರಾದರು, ಡಿ ಕೆ ಶಿವಕುಮಾರ್ ಅವರು ಹೋದಂತಹ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯ ಅವರು ಬೇಕು ಅಂತಲೇ ತಡವಾಗಿ ಬರ್ತಿದ್ರು. ಆಗ್ಲೂ ಕೂಡ ಮಾಧ್ಯಮಗಳಲ್ಲಿ ಸುದ್ದಿ ಬಂತು. ಆಗ್ಲೂ ಕೂಡ ಸಿದ್ದರಾಮಯ್ಯ ಮತ್ತೆ ನಂಗೆ ನೆನಪಾಗ್ತಾ ಇರೋದು, ಸಿದ್ದರಾಮಯ್ಯನವರು ಇದೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತ್ಕೊಂಡು ಓಪನ್ ಆಗಿ ಹೇಳಿದ್ರು, ಪೂರ್ಣಾವಧಿ ತನಕ ನಾನೇ ಸಿಎಂ, ಮುಂದಿನ ಚುನಾವಣೆ ಕೂಡ ನನ್ನ ನೇತೃತ್ವದಲ್ಲೇ ಫೇಸ್ ಮಾಡಬೇಕು ಅಂತ ಆಪ್ತರ ಒತ್ತಡ ಇದೆ ಅಂತ. ಬಟ್ ಇದೇ ವಿಚಾರಗಳನ್ನು ಆಗಿದ್ದಂತಹ ಧೈರ್ಯ, ಆಗಿದ್ದಂತಹ ಕಾನ್ಫಿಡೆನ್ಸ್ ಈಗ ಕಾಣಿಸ್ತಾ ಇಲ್ಲ ಅಂತ ಮೊನ್ನೆ ಸುದ್ದಿಗೋಷ್ಠಿ ಮಾಡಿದಾಗ ಇದೇ ಪೂರ್ಣಾವಧಿಯ ತನಕ ನಾನೇ ಮುಂದುವರಿತೀನಿ ಅನ್ನೋಗಿದ್ರೆ ಓಪನ್ ಆಗಿ ಪಕ್ಕದಲ್ಲೇ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ಕೊಂಡು ಹೇಳಬಹುದಿತ್ತು, ಹೇಳಿಲ್ಲ. ಬಟ್ ಇವತ್ತು ಕೂಡ ಸುದ್ದಿಗೋಷ್ಠಿಯಲ್ಲಿ ಆ ವಿಚಾರಗಳು ಪ್ರಸ್ತಾಪ ಆಗದೆ ಹೋದ್ರೆ ಅಲ್ಲಿಗಂತೂ ಬಹಳ ಸ್ಪಷ್ಟ, ಅಧಿಕಾರ ಹಸ್ತಾಂತರ ಆಗುತ್ತೆ, ಇದೇ ಅವಧಿಯಲ್ಲೇ ಆಗುತ್ತೆ, ಇದೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಖಚಿತ ಅಂತ ಅನ್ಸಲ್ವಾ ಈ ಬೆಳವಣಿಗೆಯನ್ನ ನೋಡಿದಾಗ? ಶ್ರುತಿ, ಶಾಸಕರ ಸಂಖ್ಯಾಬಲ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಒಂದು ಕ್ಲಾರಿಟಿ ಇದೆ, ಈ ಬಾರಿ ಪೂರ್ಣಾವಧಿ ಕಂಪ್ಲೀಟ್ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅಂತ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಹಾಗೂ ಡಿ ಕೆ ಸುರೇಶ್ ಅವರು ಪದೇ ಪದೇ ಪ್ರೆಜರು ಕೂಡ ಮಾಡ್ತಿದ್ದಾರೆ. 2023ರಲ್ಲಿ ನಮ್ಮನ್ನು ದುಡಿಸ್ಕೊಂಡಿದ್ದೀರಾ, ನಮ್ಮ ದುಡಿಮೆಯ ಫಲವನ್ನು ನಮಗೆ ಕೊಡಿ ಅಂತ. ಇದು ಯಾರೇ KPCC ಅಧ್ಯಕ್ಷರಾಗಿದ್ದರೂ ಕೂಡ ಅದನ್ನು ಕೇಳುವಂತಹ ಅಧಿಕಾರ ಇದ್ದೇ ಇರುತ್ತೆ. KPCC ಅಧ್ಯಕ್ಷರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಬೇರೊಬ್ಬರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಯಾವ ಅಧ್ಯಕ್ಷರು ಕೂಡ ಬಿಟ್ಕೊಳ್ಳೋದಿಲ್ಲ. ಅವತ್ತು 2023ರಲ್ಲಿ ಆಗಿದ್ದು ಕೂಡ ಅದೇನೆ, ನನ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿದ್ದು, ನನ್ನ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ, ನಾನು ಮುಖ್ಯಮಂತ್ರಿ ಆಗಬೇಕು, ನನಗೆ ಮಾತ್ರ ಹಕ್ಕೊತ್ತಾಯ ಮಾಡೋದಕ್ಕೆ ಅಧಿಕಾರ ಇದೆ ಅಂತ. ಆದರೆ ಅವತ್ತು ಸಿದ್ದರಾಮಯ್ಯ ಅವರಿಗೆ ಇರುವಷ್ಟು ಶಾಸಕರ ಸಂಖ್ಯಾಬಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರಲಿಲ್ಲ. ಆದರೆ ಇವತ್ತು ಒಂದು ವೇಳೆ ಶಾಸಕರ ಸಂಖ್ಯಾಬಲವನ್ನು ನೋಡಿದಾಗ ಸಹಜವಾಗಿ ಇಬ್ಬರಿಗೂ ಕೂಡ 50-50 ರೇಷಿಯೋದಲ್ಲಿ ಶಾಸಕರ ಸಂಖ್ಯಾಬಲ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಅವತ್ತು ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡಿದಂಥವ್ರು ಇವತ್ತು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವತ್ತು ಮೊದಲ ಅವಧಿಗೆ ಸಿದ್ದರಾಮಯ್ಯ ಅವರು ಆಗಲಿ ಅಂತ ಆಸೆ ಹಲವು ಶಾಸಕರು ಇದ್ದದ್ದು ನಿಜ. ಆದರೆ ಇವತ್ತು ಹಲವು ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಮತ್ತು ಅವರ ಚಾತುರ್ಯದಿಂದಲೇ, ಅವರ ಒಂದು ಶಕ್ತಿ ಸಾಮರ್ಥ್ಯದಿಂದಲೇ, ಸಿದ್ದರಾಮಯ್ಯ ಅವರ ಸಪೋರ್ಟಿಂದಲೇ 2023ರಲ್ಲಿ ನಾವು ಗೆದ್ದು ಬರೋದಕ್ಕೆ ಕಾರಣ ಆಯಿತು. ಈಗ ಸಿದ್ದರಾಮಯ್ಯ ಅವರ ಅವಧಿ ಆಗಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಡುವಂತಹ, ಆ ರೀತಿ ಚರ್ಚೆ ಮಾಡುವಂತಹ, ಆ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳುವಂತಹ ಶಾಸಕರ ಸಂಖ್ಯಾಬಲವೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಇಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಧೈರ್ಯದಿಂದ ಹೇಳ್ತಾ ಇದ್ದಾರೆ, ನನಗೂ ಕೂಡ ಶಾಸಕರ ಶಕ್ತಿ ಇದೆ ಅಂತ. ಇದನ್ನು ಅರ್ಥಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತು. ಓಕೆ ಮಾರುತಿ, ಹೀಗಾಗಿ ಅವರು ಪದೇ ಪದೇ ಹೇಳ್ತಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಇದು ವಾಸ್ತವ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಟ್ ಪ್ರೆಸೆಂಟ್ ನೋಡೋದಕ್ಕೆ ಸಿಗ್ತಾ ಇರೋದು. ಒಪ್ಪಂದ ಆಗಿರೋದು ನಿಜ, ಇಬ್ಬರೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿರೋದು ನಿಜ. ಆದ್ರೆ ಅಧಿಕಾರ ಹಸ್ತಾಂತರ ಯಾವ ದಿನ, ಯಾವ ಗಳಿಗೆ, ಯಾವ ಮುಹೂರ್ತ, ಎಷ್ಟು ತಿಂಗಳಾದ ಬಳಿಕ ಅನ್ನೋದು